ಅಮ್ಮ ಯಾವಾಗಿಂದ ಇದೆ ನೋವು ನಿಮ್ಗೆ? 3 ತಿಂಗಳಿಂದ ಇದೆ ನನಗೆ. 3 ತಿಂಗಳಿಂದ ತುಂಬಾ ಜಾಸ್ತಿ ಮಂಡಿನ. ಎಲ್ಲಿಂದ ಬಂದಿರೋದು ನೀವು? ನಾನು ಬನಶಂಕರಿ. ಪೇಷಂಟ್ಗೆ ಆಲ್ಮೋಸ್ಟ್ 3 ತಿಂಗಳಿಂದ ಮಂಡಿ ನೋವಿದೆ. ಸೊ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಮಂಡಿ ಸವೆಯೋದು ಸ್ಟಾರ್ಟ್ ಆಗಿತ್ತು. ಅದ್ರ ಜೊತೆ ನೀವು ನೋಡ್ಬೋದು, ಇಲ್ಲಿ ತೋರಿಸ್ತೀನಿ, ಮಂಡಿಯಲ್ಲಿ ನೀರ್ ಅನ್ನೋದು ಇವ್ರಿಗೆ ತುಂಬಿದೆ. ಸೊ ಯಾರಲ್ಲಿ ಮಂಡಿ ಸೌದಿರತ್ತೋ ಅಥವಾ ಕಂಡರಗಳು ಡ್ಯಾಮೇಜ್ ಆಗಿರತ್ತೋ ಅಂತವರಲ್ಲಿ ಈ ತರ ನೀರ್ ಅನ್ನೋದು ತುಂಬುತ್ತೆ. ಸೊ ನಾವಿವತ್ತು ಇವ್ರಿಗೆ ನೀರ್ ಅನ್ನೋದು ತೆಗೆದು ಆಮೇಲೆ ಮಂಡಿ ನೋವಿಗೆ RF ಅಬ್ಲೇಷನ್ ಅಂತ ಒಂದು ಪ್ರೊಸೀಜರ್ ಅನ್ನೋದನ್ನ ಮಾಡ್ತಾ ಇದೀವಿ. ಅಮ್ಮ, ಇದರಿಂದ ನೋವೇನ್ ಬರಲ್ಲ ನಿಮ್ಗೆ, ಆಯ್ತಾ? ಸೊ ಎಲ್ಲ ಅನಸ್ತೀಶಾ ಕೊಟ್ಟೆ ನಾವು ಮಾಡೋದು. ಸೊ ನೋವು ಅನ್ನೋದು ನಿಮ್ಗೆ ಏನು ಗೊತ್ತಾಗಲ್ಲ ಒಂಚೂರು. ಟ್ರೀಟ್ಮೆಂಟ್ ಆದ್ಮೇಲೆ ಜಸ್ಟ್ ರೆಸ್ಟ್ ತಗೊಂಡು ಎಕ್ಸರ್ಸೈಸಸ್ ಎಲ್ಲ ನಾವ್ ಹೇಳಿದ್ದೆಲ್ಲ ಮಾಡ್ಬೇಕಾಗತ್ತೆ ಅಷ್ಟೇ. ಅಮ್ಮ, ಇವಾಗ ನೋವು ಹೆಂಗಿದೆ? ಪರವಾಗಿಲ್ಲ ಡಾಕ್ಟ್ರೆ. ಪರವಾಗಿಲ್ವಾ? ಸ್ವಲ್ಪ ಸೂಜಿದು ಸ್ವಲ್ಪ ನೋವು ಇರುತ್ತೆ, ಅದಕ್ಕೆ ಐಸ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಸೂಜಿ ನೋವು. ಅದಾದ್ಮೇಲೆ 1 ವಾರ ರೆಸ್ಟ್ ಇದ್ದು ಆಮೇಲೆ ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ 15 ದಿನ ಬಿಟ್ಟು ಪ್ಲಾಸ್ಮಾ ಥೆರಪಿ, ಈ ಮಂಡಿಗೆ ಪ್ಲಾಸ್ಮಾ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. 15 ದಿನ ಬಿಟ್ಕೊಂಡು ಈ ಮಂಡಿಗೆ ಬರ್ಬೇಕಾಗತ್ತೆ ನೀವು. ನನ್ನ ಹೆಸರು ಕೌಸಲ್ಯ. ನಾನು ಬನಶಂಕರಿಯಿಂದ ಬಂದಿದ್ದೀನಿ. 3 ತಿಂಗಳಿಂದ ನನಗೆ ಮಂಡಿ ನೋವಿತ್ತು. ಎಲ್ಲ ಕಡೆ ತೋರಿಸಿದ್ರೆ ಆಪರೇಷನ್ ಮಾಡಬೇಕು ಅಂದರು. ಸರಿ, ಇಲ್ಲಿ ಬೆಂಗಳೂರು ಇದಕ್ಕೆ ಬಂದೆ. ನಾನು ಅನುಕೂಲ ಆಗಿದೆ ನನಗೆ. ನೀರು ತೆಗೆದಿದ್ದಾರೆ ಅಷ್ಟೇ, ಏನು ತೊಂದರೆ ಏನೂ ಇಲ್ಲ. ಆರಾಮಾಗಿ ಓಡಾಡ್ಕೊಂಡಿದ್ದೀನಿ.